ನಾನು ತುಂಬ ಕಂಜೂಸಂತೆ, ಮತ್ತು ನನ್ನ ಮಾತೇ ನಡೀತದಂತೆ ಮನೇಲಿ, ನಾನು ಹೇಳಿದ್ದೇ ನಡೀತದೆ. ಇನ್ನೊಂದು ನನಗೆ ಮತ್ತೆ ಒಂದು, ನಾನು ತುಂಬ ಕಂಜೂಸ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಕಾರು ಬಂಗ್ಲೆ ಎಲ್ಲ ಕೂಡ ಉಂಟು. ಹಾಗಾಗಿ ದೂರ ಹೋಗುದು ಹೀಗೆ ದೂರ ಹೊರಟದ್ದು ಕುഞ്ഞു ಸ್ವರ್ಣ ಇದ್ದಾರ ಓಡ್ತಾನೆ ಇರ್ತಾಳೆ ಅವಳು. ಇವತ್ತು ನಾನು ಸಂಜೆ ಸ್ವಲ್ಪ ಹಾಲು ತೆಗೆದಿಟ್ಟಿದ್ದೇನೆ ಪನ್ನೀರ್ ಮಾಡುವ ಅಂತ. ಅಂದರೆ ಅದಕ್ಕೆ ಲೆಮನ್ ಇದು 1.5 ಲೀಟ್ರಷ್ಟು ಹಾಲು ಇಟ್ಟಿತ್ತಾಯ್ತಾ, ಅದರಲ್ಲಿ ಬೇಕಿಗೆ ಹಾಕಿ ಉಳಿದದ್ರಲ್ಲಿ ಹೀಗೆ ಒಂದು ಇದು ನಾನು ಮಾಡಿರುವಂಥ ಪನ್ನೀರ್ ಆಯಿತಾ. ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬಹುದು ಪನ್ನೀರ್. ಪರೋಟ ತಂದಿದ್ರು ಹಾಗೆ. ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮ ಸೌಖ್ಯ ಅಂದ್ಕೊಳ್ತಿದ್ದೇನೆ. ನಾನು ನಿಮ್ಮ ಅನುಷಾ ಕೃಷ್ಣನಾಯಕ್. ಹಾಗೆ ನನ್ನ ಚಾನಲನ್ನು ನೀವು ಮೊದಲ ಸಾರಿ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಎಲ್ಲರೂ ಬೆಲೆ ಕಲಿತಿ ನಿಮ್ಮ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ. ಲೆಟ್ಸ್ ಗೋ. ಕಮೆಂಟಲ್ಲಿ ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ನಾನು ಇಷ್ಟೊತ್ತಿಗೆ ಯೂಟ್ಯೂಬಲ್ಲಿ ಬ್ಲಾಗ್ಸ್ ಹಾಕ್ತೇನೆ. ಅದೇ ರೀತಿ ವಾಟ್ಸಪ್ ಚಾನಲಲ್ಲಿ ಕೂಡ ಹಾಕಿರ್ತೇನೆ. ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿ ನನ್ನ ವಾಟ್ಸಪ್ ಚಾನಲನ್ನು ಜಾಯ್ನ್ ಆದರೆ ಅಲ್ಲಿಂದಲೇ ಬ್ಲಾಗ್ಸನ್ನು ನೋಡ್ಕೊಳ್ಬಹುದು. ಸ್ಯಾಟರ್ಡೇ ಡ್ಯೂಟಿ ಆಗ್ತಾ ಉಂಟು ಇವರದ್ದು. ಇವತ್ತು ಮಳೆ, ಬೆಳಗಿಂದ ಮಳೆ ಬರ್ತಾನೆ ಉಂಟು ನೋಡಿ. ಅಂಗಳದಲ್ಲಿ ನೀರು ಈಗ ಸ್ವಲ್ಪ ಬಿಟ್ಟಿದೆ. ಹಾಗೆ ದನ ಸ್ನಾನ ಮಾಡಿಸ್ಲಿಕ್ಕೆ ಕರ್ಕೊಂಡು ಬಂದು ಅವ್ರು ಕಟ್ಟಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಮಡ್ಡಿ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಮಡ್ಡಿ ತಿಂತಿದ್ದಾಳೆ. ಅವರಿಬ್ಬರು ಪೋಖ್ರಿಗಳು ಹೊರಗೆ ಬಂದಿದ್ದಾರೆ ಆಯಿತಾ. ನೋಡಿ, ಅವ ಕರ್ಕೊಂಡು ಹೋಗುದು ಅವಳನ್ನು. ದೂರ ಹೋಗುದು ಹೀಗೆ ದೂರ ಹೊರಟದ್ದು ಕುഞ്ഞു ಎಲ್ಲ ಮೆಲ್ಲ ಓಡಾಡ್ತಾರೆ. ಅವಳ ಕಣ್ಣಿ ಹತ್ರ ಹೋಗಿ ಈಚೆ ಬಂದ್ಲು ಕುഞ്ഞി. ಸ್ವರ್ಣ ಇದ್ದಾರ ಓಡ್ತಾನೆ ಇರ್ತಾಳೆ ಅವಳು. ಶನಿ ಎಂತ ಮಾಡೋದು? ಮುಳ್ಳು ಸೌತೆ ತೋರಿಸಿದಲ್ಲ ಚಿಕ್ಕದು, ಇದು ಇಷ್ಟೇ ಆಗೋದು. ಇದು ಹಣ್ಣಾಯಿತು ನೋಡಿ, ಆಲ್ಮೋಸ್ಟ್ ಹಣ್ಣಾಗಲಿಕ್ಕಾಗಿದೆ. ಹಳದಿ ಆಯಿತು. ಇಷ್ಟೇ ದೊಡ್ಡದಾಗೋದು. ಅವರಿಬ್ಬರು ಕರಿತಿದ್ದಾರೆ. ಇವರು ಇಲ್ಲಿ ಒಳಗೆಲ್ಲ ಬಂದು ನೋಡಿ ಆಯಿತು ಎಂತ ಉಂಟು ಅಂತ. ನೋಡಿ ಸುಬ್ಬಿ ಅವರು ಹುಲ್ಲು ಮೇಯುವುದು ನೋಡಿ ಅಂತೆ. ಮಣ್ಣು ತಿನ್ನೋದು. ಮಳೆ ಸಹ ಬರ್ತುಂಟು. ಇನ್ನು ಕರ್ಕೊಂಡು ಹೋಗ್ಬೇಕು ಇವರಿಬ್ಬರನ್ನು ಸಹ. ಅದೇ ಆಗೋದು ಬೇಡ. ಸ್ನಾನ ಮಾಡಿಸಿ ಆಯಿತು. ಇವಾಗ ಜೋರು ಮಳೆ ಬರ್ತುಂಟು. ನಮಗೆ ಹುಲ್ಲಾಗಬೇಕು 2 ಕಟ್ಟ. ಈಗ ಮಧ್ಯಾಹ್ನ ಮೇಲಿಂದ 2 ಕಟ್ಟ. ಹಾಗೆ ಮಳೆ ನಿಲ್ಲಿ ಅಂತ ಕಾಯ್ತಾ ಇದ್ದೇವೆ. ಮಳೆ ನಿಲ್ಲಿಲ್ಲ ಅಂದರೆ ಅದನ್ನು ಕೊಟ್ಟು ಹಾಕೊಂಡು ಹೋಗಬೇಕು. ನಾನು ತುಂಬ ಕಂಜೂಸಂತೆ, ಮತ್ತು ನನ್ನ ಮಾತೇ ನಡೀತದಂತೆ ಮನೇಲಿ, ನಾನು ಹೇಳಿದ್ದೇ ನಡೀತದೆ. ಇನ್ನೊಂದು, ನನಗೆ ದನಗಳಿಲ್ಲದ್ರೆ ಕಂಟೆಂಟ್ ಇಲ್ಲ. ನಾನು ದನಗಳದ್ದು ಕೆಲಸ ಮಾಡೋದಿಲ್ಲದ್ರೆ ಕಂಟೆಂಟ್ ಇಲ್ಲ ಅಂತ. ಎಂತ ಗೊತ್ತುಂಟಾ, ನಾನು ಕಂಟೆಂಟ್ ಅಂತ ಹೇಳಿ ಕೆಲಸ ಮಾಡ್ತಿಲ್ಲ. 2021ರಲ್ಲಿ ನಂದು ಗ್ರ್ಯಾಜುಯೇಷನ್ ಮುಗಿದಾಗಿ ನಾನೊಂದು ಕಂಪನಿಗೆ ಅಪ್ಲೈ ಮಾಡಿದ್ದೆ, MNC ಕಂಪನಿಗೆ. ನನಗೆ ಜಾಬ್ ಕೂಡ ಆಗಿತ್ತು. ದನಗಳು ಮತ್ತು ನನ್ನ ಅಪ್ಪನ ಆರೋಗ್ಯದ ಕಾರಣಕ್ಕೆ ನನ್ನ ಕಂಪನಿಯನ್ನು ಬಿಡಬೇಕಾಯ್ತು. ಕೆಲಸ ಹೋಗಲಿಕ್ಕೆ ಆಗಲಿಲ್ಲ ನನಗೆ. ಮತ್ತೇನು ಗೊತ್ತುಂಟಾ, ನಾನು ಮನಸ್ಸು ಮಾಡಿದರೆ ಕಂಪನಿಯಲ್ಲಿ ಸಹ ಜಾಬ್ ಮಾಡ್ಬೋದು. ಇವಾಗಲೂ ಕೂಡ ಟ್ರೈ ಮಾಡ್ಬೋದು. ನನಗೆ ಅಷ್ಟು ಒಳ್ಳೆ ಸ್ಕೋರ್ ಕೂಡ ಇತ್ತು. ನಾನು ಅಷ್ಟು ಬ್ರಿಲಿಯಂಟ್ ಸ್ಟೂಡೆಂಟ್ ಕೂಡ. ಆದರೆ ಅಗ್ರಿಕಲ್ಚರ್ ಯಾಕೆ ಮಾಡ್ತಿದ್ದೇನೆ ಅಂದರೆ ನನ್ನ ಅಪ್ಪನ ಕಾರಣಕ್ಕೋಸ್ಕರ. ನನ್ನ ಅಪ್ಪನಿಗೆ ಬೇರೆ ಯಾರಿಲ್ಲ ನನ್ನನ್ನು ಬಿಟ್ಟರೆ. ಆ ರೀಸನ್ಗೋಸ್ಕರ ನಾನು ಅಗ್ರಿಕಲ್ಚರ್ ಮಾಡೋದು. ನಾನು 2023ರಲ್ಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ 2021ರಲ್ಲೇ ಕೃಷಿ ಮಾಡ್ತಿದ್ದೇನೆ. ಆದರೆ ವ್ಲಾಗಿಗೋಸ್ಕರ ಅಂತಲ್ಲ. ಈಗ ನಾನು ಟೈಮ್ ಪಾಸ್ ಆಗಲಿ, ನನಗೆ ನಾವು ಸ್ವಲ್ಪ ಅರ್ನಿಂಗ್ಸ್ ಬರಲಿ ಅಂತ ಹೇಳಿ ವ್ಲಾಗಲ್ಲಿ ಹಾಕೋದು. ಮತ್ತು ಒಂದು, ದನಗಳಿಲ್ಲದ್ರೆ ಕಂಟೆಂಟ್ ಇಲ್ಲ ಅಂತ ಅಲ್ಲ ಆಯಿತಾ. ಈಗ ದನಗಳನ್ನು ಸಾಕದವರು ಕೂಡ ಖಾಲಿ ಒಂದು ಕೋಣೆಯಲ್ಲಿ ಕೂತು ವಿಡಿಯೋ ಮಾಡಿ ಹಾಕಿ ಕೂಡ ಕಂಟೆಂಟ್ ಮಾಡ್ತಾರೆ. ಮತ್ತು ಸುಮಾರಷ್ಟು ಜನ ಬೇರೆ ಬೇರೆ ಥರದಲ್ಲಿ ಕೂಡ ಕಂಟೆಂಟ್ ಮಾಡಿ ಹಣ ಮಾಡುವವರು ಕೂಡ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು. ಒಂದು ವೇಳೆ ನನಗೆ ಅಷ್ಟು ಹಣ ಉಂಟು, ನನಗೆ ಅಷ್ಟು ಹಣ ಕೊಟ್ಟು ಕೆಲಸದವರನ್ನು ಇಟ್ಟು ದನಗಳನ್ನು ಅಥವಾ ನಮ್ಮ ಮನೆ ಕೆಲಸಗಳನ್ನು ನೋಡ್ಕೊಳ್ಬೋದು ಅಂತಾದರೆ ನಾನು ಇಲ್ಲಿ ಇರ್ತಿದ್ನ. ನಾನು ಎಲ್ಲಿಯಾದರೂ ಬೇರೆ ಕಡೆ ವ್ಲಾಗ್ ಮಾಡ್ತಾ ಟ್ರಾವೆಲ್ ಮಾಡ್ತಾ ಇರ್ತಿದ್ದೆ. ಟ್ರಾವೆಲ್ ಮಾಡೋದಂದರೆ ನನಗೆ ತುಂಬ ಇಷ್ಟ. ನಾನು ಸುಮಾರಷ್ಟು ಟ್ರಾವೆಲ್ ಇರ್ಬೋದು, ಟ್ರಿಪ್ ಇರ್ಬೋದು, ದನಗಳಿಗೋಸ್ಕರ ಕ್ಯಾನ್ಸಲ್ ಮಾಡಿದ್ದೇನೆ. ನನ್ನ ಸ್ವಂತ ಅಕ್ಕನವರ ಮನೆಗೆ ಹೋಗಲಿಕ್ಕೆ ಕೂಡ ನನಗೆ ಟೈಮ್ ಸಿಗೋದಿಲ್ಲ. ನನ್ನ ಅಶ್ವಿನಿ ಅಕ್ಕ, ನನ್ನ ಫೇವ್ರೇಟ್ ಅಕ್ಕ, ಅವಳ ಮನೆಗೆ ಹೋಗೋದೇ 2 ವರ್ಷ ಆಗ್ತಾ ಉಂಟು. ಯಾವುದು ರೀಸನ್ ಅಂತ ಹೇಳಿದರೆ ದನಗಳು. ಈಗ ನೀವು ನನಗೆ ಹೇಳ್ಬೋದು ಸೇಲ್ ಮಾಡಿ ಅಂತ. ಸೇಲ್ ಮಾಡೋಂಥ ರೀಸನ್ ಅಲ್ಲ, ನಾನು ಇದಕ್ಕೋಸ್ಕರ ವರ್ಕ್ ಮಾಡ್ತೇನೆ. ನನಗೆ ಇವರೊಟ್ಟಿಗೆ ಟೈಮ್ ಸ್ಪೆಂಡ್ ಮಾಡೋದು, ಇವ್ರ ಕೆಲಸ ಮಾಡೋದು ಇಷ್ಟ ಆಯಿತಾ. ಸ್ವಲ್ಪ ಕಷ್ಟ ಆಗ್ತದೆ, ಅದನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಳ್ತೇನೆ. ಅದು
ಮನುಷ್ಯರಿಗೆ ಎಲ್ಲರಿಗೂ ಕೂಡ ಕಷ್ಟ ಆಗ್ತದೆ, ಅದನ್ನು ಹಂಚಿಕೊಳ್ಳೋದ್ರಲ್ಲಿ ಯಾವ ತಪ್ಪಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಮತ್ತು ಒಂದು ನನಗೆ ತುಂಬ ಹಣ ಉಂಟು ಅಂತಾದರೆ ನಾನು ಡೆಫಿನೆಟ್ಲಿ ವರ್ಕರ್ಸನ್ನು ಇಡ್ತಿದ್ದೆ. ನನ್ನ ಹತ್ರ ಅಷ್ಟು ಕೆಲಸದವ್ರನ್ನ ಇಟ್ಟು ವರ್ಕ್ ಮಾಡುವಷ್ಟು ನನ್ನ ಹತ್ರ ಅಮೌಂಟ್ ಇಲ್ಲ, ಆಯಿತಾ. ಮತ್ತು ಒಂದು ನನ್ನದೇ ಮಾತು ನಡೆಯುವುದಲ್ಲ, ಆಯಿತಾ. ನನ್ನ ಅಪ್ಪ ಇದ್ದಾರೆ ಮನೆಯಲ್ಲಿ, ಅವರದೇ ಮಾತು ನಾನು ಕೇಳ್ತಾ ಇಲ್ಲಿ ವರ್ಕ್ ಮಾಡ್ತಾಯಿರೋದು. ನನ್ನದೇ ಮಾತು ನಡೆಯುವುದು ಅಂತಾದರೆ ನಾನು ಬೇರೆ ಎಲ್ಲೋ ಇರ್ತಿದ್ದೆ ವರ್ಕ್ ಮಾಡ್ತಾ, ಬೆಂಗಳೂರಲ್ಲಿಯೋ ಸಿಟಿಯಲ್ಲೋ ಎಲ್ಲಾದರೂ ಇರ್ತಿದ್ದೆ, ಆಯಿತಾ. ಇನ್ನೊಂದು, ದನಗಳದ್ದು ಕೆಲಸ ಮಾಡಲಿಕ್ಕೆ ಅಥವಾ ಮನೆಯದು ಕೆಲಸ ಮಾಡಲಿಕ್ಕೆ ಜನಗಳು ಸಿಗೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಸಹ ಇಲ್ಲಿ ಅವರವ್ರದ್ದೇ ಜಾಗ ಉಂಟು, ಅವರವ್ರದ್ದೇ ದನಗಳುಂಟು. ಇನ್ನು ಕೆಲವರು ದನಗಳದ್ದು ಕೆಲಸ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅಂತೇಳಿ ಅವರವರ ದನಗಳನ್ನು ಸೇಲ್ ಮಾಡಿ ಆರಾಮದಲ್ಲಿ ಜೀವನ ಮಾಡ್ತಿರುವವರು ಕೂಡ ಇದ್ದಾರೆ. ಹಾಗಾಗಿ ದನಗಳದ್ದು ಕೆಲಸ ಮಾಡಲಿಕ್ಕೆ ಜನಗಳು ಸಿಗೋದಿಲ್ಲ. ನೀವು ಯಾರಾದರೂ ಕಮೆಂಟ್ ಮಾಡೋರಿದ್ದರೆ ಬಂದು ಕೆಲಸ ಮಾಡಿ ಕೊಡ್ತಿದ್ರೆ ಬರ್ಬೋದು. ಆಲ್ವೇಸ್ ವೆಲ್ಕಮ್. ಮತ್ತು ಒಂದು, ನಾನು ತುಂಬ ಕಂಜೂಸ್ ಮಾಡೋದ್ರಿಂದ ನಮ್ಮ ಮನೆಯಲ್ಲಿ ಕಾರು ಬಂಗ್ಲೆ ಎಲ್ಲ ಕೂಡ ಉಂಟು. ಹಾಗಾಗಿ ತುಂಬ ಆರಾಮದಲ್ಲಿ ಇದ್ದೇನೆ. ಮತ್ತು ನಮ್ಮ ಮನೆಯಲ್ಲಿ ನಾವೆಲ್ಲ ಕೂಡ ಚಿನ್ನದ ತಟ್ಟೆಯಲ್ಲಿ ಊಟ ಮಾಡೋದು. ಹಾಗೆ ಅಷ್ಟು ಸಹ ಉಳಿಸಿದ್ದೇನೆ ನಾನು ಕಂಜೂಸ್ ಮಾಡಿ ಮಾಡಿ, ನಿಮಗೆ ಗೊತ್ತಿರ್ಬೋದು, ಆಯಿತಾ. ಕಟ್ಟ ಹುಲ್ಲಾಯಿತು, ಒಂದು ಕಟ್ಟ ಇವ್ರು ತಗೊಂಡು ಹೋದರು. ಈಗ ಇದೊಂದು ಕಟ್ಟ ತಗೊಂಡೋಗ್ಲಿಕ್ಕುಂಟು. ಮತ್ತು ಮನೆಗೆ ಹೋಗಿ ಎಂಥದ್ದು ತಿಂದು ಮತ್ತೆ ಬಂದು ಒಂದು ಕಟ್ಟ ಮಾಡಲಿಕ್ಕುಂಟು. ಸ್ವಲ್ಪ ಬಿಸಿಲುಂಟಲ್ಲ, ಹಾಗೆ ಮಾಡ್ಕೊಳ್ಳುವ ಅಂತ. ಇಲ್ಲಾಂದರೆ ಮಳೆ ಬಂದರೆ ಬರಲಿಕ್ಕೆ ಸಹ ಕಷ್ಟ, ಹೀರಲಿಕ್ಕೂ ಕೂಡ ಕಷ್ಟ. ಅದಕ್ಕೆ ಸಂಜೆ ಒಂದು ಕಟ್ಟ ಹುಲ್ಲಿಗೆ ಹೊರಟದ್ದು. ಇವರಿಗೆಲ್ಲ ಗೊತ್ತಾಯ್ತು ಈಗ ನಾನು ಸಂಜೆ ಹಾಲು ಕರೀಲಿಕ್ಕೆ ಬರ್ತೇನೆ ಅಂತ. ಅದಕ್ಕಿಂತ ಮುಂಚೆ ಈಗ ನಾನು ಹುಲ್ಲೊಂದು ಕಟ್ಟ ಮಾಡಿ ಬರಬೇಕು. ಇವರು ಹುಲ್ಲು ತಿನ್ನೋದಿಲ್ಲ ನೋಡಿ, ನಾವು ಕಷ್ಟಪಟ್ಟು ಹುಲ್ಲು ಇಟ್ಕೊಂಡು ಬರೋದು, ಮಳೆ ಚಳಿ ಅಂತ ಎನಿಸದೆ ಹಾಗೆ ಬಿಡ್ತಾಳೆ. ಇವಳಂತೂ ಎಲ್ಲ ಇವಳ ಮೇಲೆ ಎತ್ತಾಕಿ ಅವಳಿಗೆ ನಿಲ್ಲಿಕ್ಕೂ ಆಗದಾಗೆ ಮಾಡ್ತಾಳೆ. ಎಂಥ ಅಮ್ಮ ಮಾರೈತಿ ನೀನು. ಅವಳು ಚಂದ ಆರಾಮದಲ್ಲಿ ಸಾಧಾರಣ ಎಲ್ಲ ತಿಂದು ಅವನಿಗೆ ಸಹ ಕೂರ್ಲಿಕ್ಕೂ ಇಟ್ಟಿರ್ತಾಳೆ. ಹೀಗೆ ಹಾಕಿದ್ರೆ ಹೇಗೆ ಅಮ್ಮ ನೀನು? ಅವಳು ಕೂತ್ಕೊಳ್ಳು ನಿಲ್ಲುದೆಲ್ಲ ಬೇಡವಾ? ಇದೆಂತಕ್ಕೆ ಹುಲ್ಲು ಬಿಡುದು ಹೀಗೆ? ಹಾಂ, ಸಣ್ಣಿ ನೋಡಿ ನನ್ನ ಮುದ್ದು. ಈಗ ಬರ್ತೀನಿ ಆಯಿತಾ, ಹಾಲು ಕರೀಲಿಕ್ಕೆ ಈಗ ಬರ್ತೇನೆ. ಇದು ಹುಲ್ಲಾಯಿತು, ಹುಲ್ಲಾಗಿ ಹಾಲು ಕರೆದು ಕೂಡ ಆಯಿತು. ಇಬ್ಬರದ್ದು ಕೂಡ ಹಾಲು ಕರೆದಿದ್ದೇನೆ. ಮಕ್ಕಳಿಬ್ರು ಕೂಡ ಹಾಲು ಕುಡಿದು ಈಗ ಹೊರಗಡೆ ಬಂದಿದ್ದಾರೆ ಮಣ್ಣು ತಿನ್ನಲಿಕ್ಕೆ. ಈ ಚಿಕ್ಕ ಕರುಗಳಿಗೆ ಮಣ್ಣು ತಿನ್ನೋದು ಯಾಕೆಂತ ಗೊತ್ತಿಲ್ಲ, ಅದರಲ್ಲಿಂತೂ ಅವರಿಗೆ ಸಿಗ್ತದ ಅಂತ ಹಾಗೆ ಹೊರಗೆ ಹೋಗಿದ್ದಾರಲ್ಲ, ಅದಕ್ಕೆ ಅಮ್ಮ ಮಗಳು ಇಬ್ಬರು ಕೂಡ ಕರೀತಿದ್ದಾರೆ. ನನ್ನ ಮಗಳೆಲ್ಲಿ, ನನ್ನ ಮಗ ಎಲ್ಲಿ ಅಂತ. ಇಬ್ಬರು ಇಲ್ಲಿ ಕಣ್ಣಿಗೆ ಕಾಣುವಾಗೆ ಇದ್ದಾರೆ, ಆದರೂ ಕೂಡ ಕರಿತಾನೆ ಇರ್ತಾರೆ ಅವರು. ಸ್ವಲ್ಪ ಆಚೀಚೆ ಓಡಾಡಲಿ, ಹಟ್ಟಿಯಲ್ಲೇ ಇರ್ತಾರಲ್ಲ ಅಂತೇಳಿ ಈಗ ಬಿಟ್ಟಿದ್ದೇನೆ. ಈಗ ಹೇಗೂ ಆಗಲ್ಲಲ್ವ, ಹಾಗೆ. ಇವಳು ಇಲ್ಲಿದ್ದಾಳೆ, ಇವನಿಲ್ಲಿದ್ದಾನೆ. ಮಣ್ಣು ತಿನ್ನುವವನು ಇವನು. ಇಂಥ ಮಣ್ಣು ತಿಂದು ಹೋಗಲ್ಲಿ ಅಮ್ಮನ ಹತ್ರ ಹೋಗು. ಅವ ಕರ್ಕೊಂಡು ಬರೋದು ಇವಳನ್ನು. ಇವಳು ಇಬ್ಬರದ್ದು ಸಹ ಹಾಲು ಕುಡಿತಾಳಲ್ಲ, ಭಾರಿ ಖುಷಿ ಅವಳಿಗೆ. ಅಜ್ಜಿದು ಸಹ ಹಾಲು ಕುಡಿತಾಳೆ, ನಿನ್ನೆಂದ ಶುರು ಮಾಡಿದ್ದಾಳೆ ಕುಡಿಲಿಕ್ಕೆ. ಇವನಿಗೆ ಸಿಗ್ತದ ಇಲ್ಲೋ ಗೊತ್ತಿಲ್ಲ, ಅಂತೂ ಅವಳಂತೂ ಹೊಟ್ಟೆ ಫುಲ್ ಕುಡ್ಕೊಳ್ತಾಳೆ ಅಜ್ಜಿದು ಹಾಲು. ಇವತ್ತು ನಾನು ಸಂಜೆ ಸ್ವಲ್ಪ ಹಾಲು ತೆಗೆದಿಟ್ಟಿದ್ದೇನೆ ಪನ್ನೀರ್ ಮಾಡುವ ಅಂತ. ಅಂದರೆ ಅದಕ್ಕೆ ಲೆಮನಿದು ರಸ ಹಾಕಿ ಅದನ್ನು ಓಡಿಸಿ ಮತ್ತು ಅದನ್ನು ಚೆಂದ ತೊಳೆದು ಬಟ್ಟೆಯಲ್ಲಿ ಕಟ್ಟಿಡಬೇಕು. ಅದೆಲ್ಲ ರೆಡಿ ಮಾಡಿದ್ದೇನೆ. ಸೊ ಹೇಗಾಗಿದೆ ತೋರಿಸ್ತೇನೆ ಬನ್ನಿ. 1.5 ಲೀಟ್ರಷ್ಟು ಹಾಲು ಇಟ್ಟಿತ್ತಾಯ್ತಾ, ಅದರಲ್ಲಿ ಬೇಕಿಗೆ ಸಹ ಹಾಕಿ ಉಳಿದದ್ರಲ್ಲಿ ಹೀಗೆ ಒಂದು ಲೆಮನ್ ರಸ ಹಾಕಿ ಒಡೆಸಿ ಇಟ್ಟಿದ್ದೇನೆ ಬಟ್ಟೆಯಲ್ಲಿ ಕಟ್ಟಿ. ಇನ್ನು ಅದರದ್ದು ಇನ್ನೂ ಸಹ ಶೇಪ್ ಬರಬೇಕಲ್ಲ, ಗಟ್ಟಿ ಆಗಬೇಕಲ್ಲ, ಅದಕ್ಕೋಸ್ಕರ ಈ ಕಲ್ಲೊಂದು ಗಂಧ ಅರಿಯುವ ಕಲ್ಲು ಅಪ್ಪಂದು, ಅದನ್ನು ತೊಳೆದು ಪ್ಲೇಟ್ ಮೇಲೆ ಇಟ್ಟಿದ್ದೇನೆ. ಇನ್ನು ಇದಕ್ಕೆ ಬಿಳಿ ಬಟ್ಟೆಗೆ ಮಣ್ಣಾಗೋದು ಬೇಡ ಅಂತ. ಹಾಗೆ ಇನ್ನೊಂದು ಅರ್ಧ ಗಂಟೆ ಇಲ್ಲಾದರೆ 1 ಗಂಟೆ ಮೇಲೆ ಇದನ್ನು ಕಟ್ ಮಾಡೋದು, ಆಗ ತೋರಿಸ್ತೇನೆ ಹೇಗಾಗ್ತದೆ ಅಂತ. ಮಾಡಲಿಕ್ಕೆ ಇದನ್ನು ಎಷ್ಟು ಹುರ್ಕೊಳ್ಬೇಕು ಎಣ್ಣೆಯಲ್ಲಿ. ಇದು ಈರುಳ್ಳಿ, ಟೊಮೆಟೊ ಮತ್ತು ಸ್ವಲ್ಪ ಶುಂಠಿ ಮತ್ತು ಒಂದು 4 ಹೆಸರು ಬೆಳ್ಳುಳ್ಳಿ, ಇಷ್ಟನ್ನು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಇಲ್ಲಿ ಕೈ ಹತ್ರ ಬಾಡಿಸ್ಕೊಳ್ಬೇಕು ಅಷ್ಟೇ. ಸ್ವಲ್ಪ ಬಾಡಿದ ಮೇಲೆ ಇದಕ್ಕೆ ಸ್ವಲ್ಪ ಚಕ್ಕೆ ಅದೆಲ್ಲ ಹಾಕಬೇಕು. ಗರಂ ಮಸಾಲ ಐಟಮ್ಸ್ ಇದೆಲ್ಲ ಅದು
ಹೀಗೆ ನಾನು ಇಲ್ಲಿ ಮೆಣಸು ಉಂಟಲ್ಲ ಇದನ್ನು ನೀರಲ್ಲಿ ಬಿಸಿಯಾಗಿ ಇಟ್ಟಿದ್ದೇನೆ. ಅಂದರೆ ಇದು ತುಂಬ ಮೆದು ಆಗಬೇಕು. ಎಣ್ಣೆಲಿ ಹುರಿಲಿಕ್ಕಲ್ಲ, ಇದು ನೀರಲ್ಲಿ ಬೇಯಿಸಬೇಕು. ಚೆಂದ ಸ್ಮೂತ್ ಆದಮೇಲೆ ಇದು ಗ್ರೈಂಡ್ ಮಾಡುವಾಗ ಹಾಕಲಿಕ್ಕೆ. ಈಗ ನಾನು ಗರಂ ಮಸಾಲೆಯಾಗಿ ಆ್ಯಡ್ ಮಾಡ್ತಾ ಇದ್ದೇನೆ. ಲವಂಗ, ದಾಲ್ಚಿನ್ನಿ, ಚಕ್ಕೆ ಮತ್ತು ಕರಿಮೆಣಸು, ಸ್ವಲ್ಪ ಏಲಕ್ಕಿ ಸಹ ಉಂಟು. ಈಗ ಬಾಡಿ ಇದರದ್ದು ಪರಿಮಳ ಬರ್ತಾ ಉಂಟು, ಅಂದರೆ ಚಕ್ಕೆ ಲವಂಗದ್ದೆಲ್ಲ. ಈಗ ನಾನು ಇದನ್ನು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತೇನೆ. ಕೂಡ ಚೆಂದ ಸ್ಮೂತ್ ಆಗಿದೆ. ಇದನ್ನು ಕೂಡ ಈಗ ಮಿಕ್ಸಿಗೆ ಹಾಕ್ಕೊಳ್ಬೇಕು. ಈಗ ಇದಕ್ಕೆ ನಾವು ನಮಗೆ ಕನ್ಸಿಸ್ಟೆನ್ಸಿಗೆ ಬೇಕಾದಷ್ಟು ಗೋಡಂಬಿಯನ್ನು ಹಾಕ್ಕೊಳ್ಬೇಕು. ಅದು ಗೋಡಂಬಿಯಿಂದಲೇ ಗ್ರೇವಿ ಆಗೋದು. ಹಾಗೆ ನಮಗೆ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಹಾಕ್ಕೊಂಡಿದ್ದೇನೆ. ಕಡ್ದದ್ದು ಗ್ರೇವಿ ಇಷ್ಟ ಆಗಿದೆ. ಇನ್ನು ನಮಗೆ ಖಾರ ಬೇಕು ಅಂತಂದರೆ ಆ್ಯಡ್ ಮಾಡ್ಕೊಳ್ಬೋದು. ನಾನು ಪೆಪ್ಪರ್ ಹಾಕಿರೋದ್ರಿಂದ ಖಾರ ಉಂಟಾಯ್ತಾ. ಹಾಗೆ ಕಲರ್ ಅಷ್ಟು ಇಲ್ಲ, ನಮ್ಮಲ್ಲಿ ತರೋ ಮೆಣಸು ಅಷ್ಟು ಕಲರ್ ಬರುವುದಿಲ್ಲ. ಹಾಗಾಗಿ ಇಷ್ಟು ನಮಗೆ ಸಾಕು ಖಾರ. ನೀವು ಬೇಕಂತಂದರೆ ಆ್ಯಡ್ ಮಾಡ್ಕೊಳ್ಬೋದು. ಚಿಲ್ಲಿ ಪೌಡ್ರ್ ಇದ್ದರೆ ಹಾಕ್ಕೊಳ್ಬೋದು. ಇದು ನಾನು ಮಾಡಿರುವಂಥ ಪನ್ನೀರ್ ಆಯಿತಾ. ನಮಗೆ ಮೂವರಿಗೆ ಎಷ್ಟು ಬೇಕು ಅಷ್ಟು ಉಂಟು. ಇಷ್ಟು ಉಂಟು ನೋಡಿ, ಇಷ್ಟು ಉಂಟು. ಸ್ವಲ್ಪ ಇಲ್ಲಿ ಸೈಡಲ್ಲೆಲ್ಲ ಉಂಟದು ಹಿಂಡುವಾಗ ಸೈಡಲ್ಲಿ ನಿಲ್ತದಲ್ಲ, ಇದನ್ನು ಸಹ ಹಾಕ್ಕೊಳ್ಬೋದು. ಅಂದರೆ ಶೇಪು ನಿಮಗೆ ಈ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡುವಾಗೆ ಇದು ಮಾತ್ರ ಸಿಗುವಂಥದ್ದು. ಪನ್ನೀರನ್ನು ಇಲ್ಲಿ ಹುರ್ಕೊಂಡಿದ್ದಾನೆ ಆಯಿತು. ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಉಪ್ಪು ಹಾಕಿ, ಒಂದು ಸ್ವಲ್ಪ ತವದಲ್ಲಿ ಫ್ರೈ ಮಾಡಿಕೊಂಡು, ಫ್ರೈ ಅಂದರೆ ತುಂಬ ಅಲ್ಲ, ಲೈಟಾಗಿ ಗ್ರೇವಿ ರೆಡಿ ಮಾಡಲಿಕ್ಕೆ ಇಷ್ಟೆಲ್ಲ ತರಕಾರಿ ಬೇಕು. ಇದರಲ್ಲಿ ಸ್ವಲ್ಪ ಖಾರ ಇರುವ ಮೆಣಸು ಸಹ ಉಂಟು, ಕ್ಯಾಪ್ಸಿಕಮ್ ಕೂಡ ಉಂಟು. ಕ್ಯಾಪ್ಸಿಕಮ್ ಇದ್ದರೆ ತುಂಬ ಚೆಂದ ಆಗ್ತದೆ ಆಯಿತಾ. ಯಾರಾದ್ರು ನನ್ನ ಹಾಗೆ ಕ್ಯಾಪ್ಸಿಕಮ್ ಲವರ್ ಇದ್ದರೆ ಯೂಸ್ ಮಾಡ್ಬೋದು. ಇದೆಲ್ಲ ಈ ಶೇಪಲ್ಲಿ ಕಟ್ ಮಾಡಿದರೆ ಚೆಂದ, ಅದಕ್ಕೋಸ್ಕರ ಹೀಗೆ ಮಾಡಿದ್ದೇನೆ. ಈಗ ಎಣ್ಣೆ ಕಾಯಿತು. ಎಣ್ಣೆಗೆ ನಾವು ಕಟ್ ಮಾಡಿದ ತರಕಾರಿ ಎಲ್ಲ ಸಹ ಹಾಕಬೇಕು. ಅದರದ್ದು ಹಸಿ ವಾಸನೆ ಹೋಗುವ ತನಕ ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ನಾನು ಇದಕ್ಕೆ ಗ್ರೇವಿ ಆ್ಯಡ್ ಮಾಡಿದ್ದೇನೆ ಆಯಿತಾ. ಮತ್ತು ಇದು ತುಂಬ ಕಲರ್ಫುಲ್ಲಾಗಿ ಇಲ್ಲ ನೀವು ಅಂದ್ಕೊಳ್ಳುವ ಹಾಗೆ. ಕೆಲವು ತುಂಬ ರೆಡ್ ಇರ್ತದೆ, ನನಗೆ ಅದು ಅಷ್ಟು ಇಷ್ಟ ಅಲ್ಲ. ತುಂಬ ರೆಡ್ ಮಾಡಿದರೆ ಅಪ್ಪನಿಗೆಲ್ಲ ತಿನ್ನಲಿಕ್ಕೆ ಕಷ್ಟ ಆಗ್ತದೆ, ಖಾರ ಆಗ್ತದಲ್ವ. ಅದಕ್ಕೆ ಈಗ ಈ ಗ್ರೇವಿದು ಹಸಿ ವಾಸನೆ ಹೋಗುವ ಅಂದರೆ ಕುದಿಯುವ ತನಕ ಇಟ್ಕೊಳ್ಬೇಕು. ಆಮೇಲೆ ಇದಕ್ಕೆ ಪನ್ನೀರನ್ನು ಆ್ಯಡ್ ಮಾಡಬೇಕು. ಇದು ನನ್ನದೇ ರೆಸಿಪಿ ಆಯಿತಾ. ನಿನ್ನೆ ನಾನು ಟ್ರೈ ಮಾಡಿದ್ದೆ. ಅಪ್ಪನಿಗೆ ಗಣಿಗೆಲ್ಲ ತುಂಬ ಇಷ್ಟ ಆಯಿತು. ಹಾಗಾಗಿ ಇದು 2ನೇ ಸಲ ಮಾಡ್ತಾ ಇರುವಂಥದ್ದು. ಚೆಂದ ಕುದೀತು. ಇದಕ್ಕೀಗ ಆಗ ನಾನು ಫ್ರೈ ಮಾಡಿದ ಪನ್ನೀರನ್ನು ಹಾಕ್ತಾ ಇದ್ದೇನೆ. ಫ್ರೈ ಮಾಡೋದು ಕೂಡ ಹಾಕ್ಬೋದು. ನನಗೆ ಫ್ರೈ ಮಾಡಿದರೆ ಒಂಥರ ಖುಷಿ ಅನ್ನಿಸ್ತದೆ, ಅದಕ್ಕೋಸ್ಕರ ಫ್ರೈ ಮಾಡಿದ್ದು. ನಿನ್ನೆ ಕೂಡ ಫ್ರೈ ಮಾಡಿದ್ದೆ, ಅದರಿಂದ ಒಂಥರ ಸೆಟ್ ಆಗ್ತದೆ ಆಯಿತು. ಅದು ಮನೆಯಲ್ಲಿ ಮಾಡಿದ ಪನ್ನೀರಲ್ಲ, ಫ್ರೈ ಮಾಡೋದ್ರಿಂದ ಚೆಂದ ಸೆಟ್ಟಾಗಿ ನಿಲ್ತದೆ. ಈಗ ಇದು ಚೆಂದ ಕುದಿ ಬರುವ ತನಕ, ಅದರಲ್ಲಿ ಗ್ರೇವಿ ಚೆಂದ ಸೆಟ್ ಆಗೋ ತನಕ ಚೆಂದ ಮಾಡಿ ಕುದಿಸಬೇಕು. ನಾನು ಮನೆಯಲ್ಲಿ ಮಾಡಿದ ಪನ್ನೀರ್. ಇದರೊಟ್ಟಿಗೆ ಸ್ವಲ್ಪ ಕ್ಯಾಶ್ಯೂ ಕೂಡ ಹಾಕಿದ್ದೇನೆ ನೋಡಿ. ಮನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದರೆ ಮುಗಿಯಿತು, ರೆಡಿಯಾಗಿದೆ. ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು ಪನ್ನೀರ್. ಅಪ್ಪನಿಗೆ ಕೊಡ್ತಿದ್ದೇನೆ ನೋಡಿ. ಇವತ್ತು ಇವರು ಪರೋಟ ತಂದಿದ್ರು. ಈಗ ಅಮ್ಮ ಮಕ್ಕಳನ್ನು ಒಟ್ಟಿಗೆ ಮಲಗಿಸ್ಕೊಳ್ತಾಳೆ ಆಯಿತಾ. ಇಲ್ಲಾದರೆ ಯಾವಾಗಲೂ ಕೂಡ ಬೈತಾ ಇರ್ತಾಳೆ. ಮನಸ್ಸಿರುವಾಗ ಚೆಂದ ಪ್ರೀತಿ ಮಾಡಿ ನೋಡ್ಕೊಳ್ತಾಳೆ ನಮ್ಮ ನೀಲಿ ಸುಂದರಿ. ನೀಲಿ ಪಡಿ ಅವನು ಸುದ್ದಿ ಇಲ್ಲ. ಈಗ ಅಮ್ಮ ಒಟ್ಟಿಗೆ ಇರ್ತಾಳಲ್ಲ, ಹಾಗೆ ಎಲ್ಲಿಗೆ ಸಹ ಬರೋದಿಲ್ಲ ಅವ. ಮಳೆ ಕೂಡ ಆರಾಮದಲ್ಲಿ ಅಮ್ಮನೊಟ್ಟಿಗೆ ಮಲಗುದು. ಈಗ ಹೇಗೂ ನಮ್ಮ ಸ್ವರ್ಣಗೌರಿ ಅಮ್ಮಂದು ಹಾಲು ಸಿಗ್ತದೆ, ಬೇಕಾದಷ್ಟು ಕುಡಿತಾರೆ, ಮಲಗ್ತಾರೆ. ಪಾಪ ನನ್ನ ಜೂನಮ್ಮ ಕುഞ്ഞി ಇನ್ನು ಹಾಲು ಹುಡುಕೋದು.